ಮಾಡಿ, ಹಾಗೆ ಹೇಳಿ ಗೈಸ್, ಕಮೆಂಟ್ ಮಾಡಿ ಹೇಗೆ ಆಗ್ತದೆ ನನ್ನ ವ್ಲಾಗ್ ಅಂತೇಳಿ. ಒಳ್ಳೆಯದಾಗ್ತದಾ ಅಥವಾ ಬೋರ್ ಆಗ್ತದ ಅಂತದ್ದು ಹೇಳಿ, ಅಥವಾ ಯಾವ ರೀತಿಯಲ್ಲಿ ವ್ಲಾಗ್ ಮಾಡಬೇಕು ಅಂತೇಳಿ ಹೇಳಿ. ನಾನು ಅದೇ ರೀತಿಯಲ್ಲಿ ವ್ಲಾಗ್ ಮಾಡ್ತೇನೆ ಗೈಸ್. ಸೊ ಹಾಗಾಗಿ ನೋಡಿ ಆದಮೇಲೆ ಗೈಸ್, ಇಲ್ಲಿ ಹೊರಗಡೆ ಹೇಗೆ ಇದೆ, ಫುಲ್ ಚೆನ್ನಾಗಿದೆ ಗೈಸ್. ಇದ್ರೆ ತೆಗೆದು ನೋಡುವ ನೀರು ಉಂಟಾ ಅಂತ. ನೀರು ಇದ್ದರೆ ಗೊತ್ತಾಗ್ತದೆ. ಸೊ ಅಲ್ಲಿ ಉಂಟಲ್ಲ ನೋಡಿ ಗೈಸ್, ಕಾಣ್ತದ? ಅದೊಂಥರ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಗೈಸ್. ಸೊ ಇವತ್ತು ನೋಡಿ ಗೈಸ್, ಇವತ್ತು ಮಳೆ ಇಲ್ಲ, ಬಿಸಿಲು ಇದೆ, ಬಿಸಿಲು. ಸೊ ಹಾಗಾಗಿ ಇವತ್ತು ಹಸ್ಬೆಂಡ್ ಶಾಪಿಗೆ ಹೋಗಬೇಕು ಗೈಸ್. ಅಲ್ಲಿ ಸ್ವಲ್ಪ ಮೊನ್ನೆ ಒಮ್ಮೆ ನಾನು ಕ್ಲೀನಿಂಗ್ ಮಾಡಿದ್ದೆಲ್ಲ, ಸೊ ಅಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ, ಅದು ಕಸ ಎಲ್ಲ ತೆಗೆದದ್ದು ಕುಡಿಸಿದ್ದು, ಅದೇ ನೀರೆಲ್ಲ ಹಾಕಲಿಕ್ಕೆ ಅಲ್ಲಿ ಲೈಟ್ ಇರಲಿಲ್ಲ. ಸೊ ವೆಯ್ಟ್ ಮಾಡಿ ಬಂದದ್ದು. ಹಾಗಾಗಿ ಇವತ್ತೋಗಿ ನೀರು ಹಾಕಿ ಫುಲ್ ಕ್ಲೀನ್ ಎಲ್ಲ ಮಾಡಿ ಬರಬೇಕು. ಸೊ ಓಕೆ ಗೈಸ್, ಇವತ್ತು ಬ್ರೇಕ್ಫಾಸ್ಟಿಗೆ ಎಂತ ಮಾಡೋದಂದರೆ ನೋಡಬೇಕು ಗೈಸ್. ಇದು ನೋಡಿ ಬಂದ ಇಟ್ಟಿದ್ದೇನೆ. ಸೊ ಇಡ್ಲಿ ಮಾಡಬೇಕು, ಮತ್ತೇನೇನಿಲ್ಲ ಗೈಸ್. ಫ್ರಿಜ್ಜಲ್ಲಿ ಪದಾರ್ಥ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ನೋಡಿ ಗೈಸ್, ನಮ್ಮದು ಫ್ರಿಜ್. ಸೊ ಪದಾರ್ಥ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಹಸ್ಬೆಂಡ್ ಅದು. ಸೊ ಹಾಗಾಗಿ ಇವತ್ತು ನಿನ್ನೆ ಕಬಾಬ್ ಮಾಡಿದ್ವಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಬೇಕು, ಮತ್ತು ಹಸ್ಬೆಂಡಿದ್ದು ಶಾಪಿಗೆ ಹೋಗಬೇಕು. ಪಾತ್ರೆ ಇದೆ ತೊಳಿಲಿಕ್ಕೆ. ನಾನು ಬೆಳಿಗ್ಗೆ ಎದ್ದು ಇಲ್ಲೇ ಸ್ವಲ್ಪ ವಾಕಿಂಗ್ ಮಾಡ್ತೇನೆ, ಮನೆ ಒಳಗಡೆನೆ. ಸೊ ಮಾಡಿ ಅಲ್ಲೇ ಕೂತ್ಕೊಂಡೆ ಗೈಸ್ ಸ್ವಲ್ಪ ಹೊತ್ತು. ಯಾವಾಗಲೂ ಕೂತ್ಕೊಳ್ಳಲ್ಲ, ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದರೆ ಮತ್ತು ಎಲ್ಲ ಕೆಲಸ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಕೂತ್ಕೊಳ್ಳೋದು. ಇವತ್ತೇನು ಕೂತ್ಕೊಂಡವಳು ಅರ್ಧ ಗಂಟೆ ಅಲ್ಲೇ ಕೂತು ಹಾಕಿ 15 ನಿಮಿಷ. 8:15ಕ್ಕೆ ಕೂತ್ಕೊಂಡಿದ್ದೇನೆ, ಈಗ 8:15 ಆಯಿತು. ಅಲ್ಲೇ ಮೊಬೈಲ್ ನೋಡ್ತಾ ಅಲ್ಲೇ ಬಾಕಿ ಗೈಸ್. ನಾನು ಅದಕ್ಕೆ ಹೇಳಿದ್ದು, ಕೆಲಸ ಮಾಡ್ತಾಯಿದ್ರು ಕೂತ್ಕೊಳ್ಬಾರ್ದು, ಕಂಟಿನ್ಯೂಗಿ ಕೆಲಸ ಮಾಡ್ತಾ ಇರಬೇಕು. ಕೂತ್ಕೊಂಡ್ರೆ ಮತ್ತೆ ಆಲಸ್ಯತನ ಬರ್ತದೆ ಗೈಸ್ ತುಂಬ. ಅದು ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆಯಿತು, ಹಾಗಾಗಿ ನಾನು ಕೂತ್ಕೊಂಡಿಲ್ಲ, ನಾನು ಕೂತ್ಕೊಳ್ಳಲ್ಲ ಹಾಗೆ ಗೈಸ್. ನೋಡಿ, ಸೊ ಇದಕ್ಕೆ ಓಪನ್ ಮಾಡುವ. ನೋಡಿ ಗೈಸ್, ಇವತ್ತು ಮಳೆ ಬರದಿದ್ದರೆ ಅಷ್ಟು. ಇವತ್ತು ಮಳೆ ಇಲ್ಲ, ಇವತ್ತು ಬಿಸಿಲು. ಓಕೆ ಗೈಸ್, ನಾನು ಮತ್ತೆ ಸಿಗ್ತೇನೆ. ಓಕೆ ಗೈಸ್, ನಾವೀಗ ಹೊರಡಿದ್ದೇವೆ ಹಸ್ಬೆಂಡ್ ಶಾಪಿಗೆ ಹೊರಡಿದ್ದೇವೆ ಗೈಸ್. ನೋಡಿ ಮಳೆ ಬಂದು ನೀರೆಲ್ಲ ಹೇಗೆ ಆಗಿದೆ. ಸೊ ನೋಡಿ ಗೈಸ್, ಫುಲ್ ಗಲೀಜಾಗಿದೆ. ಇದು ಬಂದು ಇಂಥ ಮಳೆ ಬಂದು. ಸೊ ಓಕೆ ಗೈಸ್, ನೋಡಿ ನಾವೀಗ ಹೋಗ್ತಾ ಇದ್ದೇವೆ. ಇವತ್ತು ಬಿಸಿಲಿದೆ. ಸೊ ನಾವು ಹೇಳಿದೆ ಹಸ್ಬೆಂಡ್ ಹತ್ರ ಮಳೆ ಬರ್ಬೋದು ನಾಳೆ ಅಂತ. ಅದಕ್ಕೆ ಹಸ್ಬೆಂಡ್ ಇದ್ದಿದ್ರು ಮಳೆ ಬಂದರೆ ಪರವಾಗಿಲ್ಲ, ಒಳಗಡೆ ಎಲ್ಲ ಕ್ಲೀನ್ ಮಾಡೋದು ಅಂತ. ಸೊ ಹಾಗಾಗಿ ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ನನ್ನನ್ನು ಕ್ಲೀನ್ ಮಾಡಿಸಲಿಕ್ಕೆ. ಬೇಗ ಬರಬೇಕು ಅಂತ ಹೇಳಿದ್ದೇನೆ. ಮೊನ್ನೆ ಫುಲ್ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬಂದದ್ದು. ಇವತ್ತು ನೀರು ಹಾಕಿ ಕ್ಲೀನ್ ಮಾಡಬೇಕು. ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ನೀರಿಗೆ ಇದು ಅಂತ ಲೈಟ್ ಇರಲಿಲ್ಲ, ಲೈಟ್ ಹೋಗಿತ್ತು. ಸೊ ಹಾಗಾಗಿ ಇವತ್ತು ನೀರು ಹಾಕಿ ಕ್ಲೀನ್ ಮಾಡಬೇಕು ಗೈಸ್. ಸೊ ಮೋಡ ಉಂಟು ಸ್ವಲ್ಪ, ಮಳೆ ಬರ್ತದ ಗೊತ್ತಿಲ್ಲ. ಮಳೆ ಬಂದರೂ ಪರವಾಗಿಲ್ಲ, ಹಾಗೇನು ಸ್ಪೆಷಲಾಗಿ ಏನಿಲ್ಲ. ಮಳೆ ಬಂದರೆ ಹಾಗೆ ಆಗ್ತದೆ ಈಗ ಆಗ್ತದೆ ಅಂತೇಳಿ. ಬಟ್ಟೆ ಎಲ್ಲ ಬಾಲ್ಕನಿಯಲ್ಲಿ ಒಣಗ್ತದಲ್ಲ, ಮಾತ್ರ ಬಟ್ಟೆ ಐಸ್ ಇರ್ತದೆ. ಎಷ್ಟು ಒಣಗಿದ್ರು ಕೂಡ, ಎಷ್ಟು ಒಣಗಿದ್ರು ಐಸ್ ಆಗಿ ಇರ್ತದೆ. ಸೊ ಹಾಗಾಗಿ
ಹಾಗಾಗಿ ಹಸ್ಬೆಂಡಲ್ಲಿ ಕಾರಲ್ಲಿ ಹಿಂದೆಗಡೆ ಬರ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಎಷ್ಟಾಗ್ತದೆ ಅಷ್ಟು ನಡೆಯುವುದು ಗೈಸ್, ನಡೆದ್ರೆ ಒಳ್ಳೆಯದಲ್ಲ, ಹಾಗಾಗಿ ನಡೆಯೋದು ಹಾಗೆ ಗೈಸ್. ಓಕೆ, ನಾನು ನಿಮಗೆ ಅಲ್ಲಿ ಶಾಪಿಗೆ ಹೋದ್ಮೇಲೆ ಸಿಗ್ತೇನೆ ಗೈಸ್. ಓಕೆ, ನಾನು ಅಲ್ಲಿ ಶಾಪಿಗೆ ಹೋದ್ಮೇಲೆ ಕ್ಲೀನ್ ಮಾಡುವಾಗ ಫುಲ್ ಒಮ್ಮೆ ಶಾಪ್ ತೋರಿಸ್ತೇನೆ, ಮತ್ತು ಶಾಪ್ ತೋರಿಸಿ ಆದಮೇಲೆ ಆಫ್ಟರ್, ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಗೈಸ್. ಓಕೆ ಓಕೆ ಗೈಸ್, ಈಗ ಕಾರಲ್ಲಿ ಕೂತ್ಕೊಂಡೆ ಗೈಸ್ ಈಗ. ಸೊ ಈಗ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ನಾವಿಲ್ಲಿ ಜ್ಯೂಸು ಕುಡಿಯೋದು ಯಾವಾಗಲೂ, ನನ್ನ ಮಗಳಿಗೆ ಇಷ್ಟ ಅಲ್ಲಿ ಹೋಗಿ ಜ್ಯೂಸು ಕುಡಿಯೋದಂದರೆ. ಸೊ ಓಕೆ ಗೈಸ್, ನೋಡಿ ನಿಮ್ಗೆ ಯಾರಿಗಾದರೂ ಈ ಸೈಡ್ ಇದು ಈ ಊರು ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಓಕೆ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಊರಲ್ಲಿ ಕೂಡ ಮಳೆ ಬರ್ತಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಹಾಗಾಗಿ ಓಕೆ ಗೈಸ್, ನಾನು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ ನೋಡಿ ಗೈಸ್, ಮೊನ್ನೆ ಕ್ಲೀನ್ ಮಾಡಿ ಹೋದದ್ದು ಕ್ಲೀನಾಗೇ ಇದೆ ನೋಡಿ, ಇಷ್ಟು ಕ್ಲೀನಾಗಿದೆ. ನಾನು ಕ್ಲೀನ್ ಮಾಡಿ ಹೋದದ್ದು ಇಷ್ಟು ಕ್ಲೀನಾಗಿದೆ. ಮೊನ್ನೆ ಕ್ಲೀನ್ ಮಾಡಿ ಹೋದದ್ದು ಹಾಗೆ ಉಂಟು, ಏನೂ ಆಗಲಿಲ್ಲ. ಸೊ ಈಗ ಇದಕ್ಕೆ ನೀರೆಲ್ಲ ಹಾಕಿ ಚೆಂದ ಮಾಡಿ ತೊಳಿಬೇಕು, ನೀರು ಹಾಕಿ ಗುಡಿಸಬೇಕು, ಕ್ಲೀನ್ ಮಾಡಬೇಕು. ಸೊ ಓಕೆ ಗೈಸ್, ನಾನು ಮತ್ತೆ ಕ್ಲೀನ್ ಮಾಡುವಾಗ ಸಿಗ್ತೇನೆ ನನಗೆ. ಓಕೆ, ಕೆರೆ 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 ನನ್ನ ಮಗಳಿದು ಕೆರೆ 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 ನಾಕ ಮಗ ಹಾಗೆ ಗೈಸ್. ಮತ್ತೆ ಇನ್ನೇನಿಲ್ಲ ಗೈಸ್. ಓಕೆ, ಇದರ ಒಳಗಡೆ ಕೂಡ ನಾನು ನಿಮಗೆ ತೋರಿಸ್ತೇನೆ. ಊರಂಕಿ ಕಳ್ಳ ಮ್ಯಾ ಇಲ್ಲಿ ಹೊರಗಡೆ ಹಂಗ ಊಟ ಕೊಡ್ಲಾ ಗೈಸ್. ಇಲ್ಲಿ ಹೊರಗಡೆ ಹೇಗೆ ಇದೆ, ಫುಲ್ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಈಗ ಇಲ್ಲಿ ಫುಲ್ ಪೌಡರ್ ಎಲ್ಲ ಇತ್ತಲ್ಲ, ಅದೆಲ್ಲ ತೆಗೆದೆ ಕ್ಲೀನ್ ಮಾಡಿದೆ. ಅದೆಂಥದ್ದು ಕೆಲಸದಂಥದ್ದು ಪೌಡರ್ ಕ್ಲೀನ್ ಮಾಡಿದೆ. ಸೊ ಇಲ್ಲಿ ಕೂಡ ಇತ್ತು ಎಲ್ಲೋ ಪೌಡರ್ ಅಂತದ, ಅದು ಕೂಡ ಕ್ಲೀನ್ ಮಾಡಿದೆ, ಫುಲ್ ತೆಗೆದೀಗ. ಅಲ್ಲಿಂದ ಪೈಪ್ ಬರ್ತದೆ, ಅಲ್ಲಿಂದ ಮೇಲ್ಗಡೆಯಿಂದ. ಸೊ ಅದು ಜಾಯಿಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಇಲ್ಲಿ ತನಕ ಮಾತ್ರ ಇತ್ತು ಪೈಪ್, ಇಷ್ಟು ಇಲ್ಲಿ ತನಕ. ಸೊ ಅದು ಅಲ್ಲಿವರೆಗೆ ಬರಬೇಕಲ್ಲ, ಸೊ ಹಾಗಾಗಿ ಅಲ್ಲಿ ಜಾಯಿಂಟ್ ಮಾಡ್ತಾ ಇದ್ದಾರೆ ಪೈಪನ್ನು. ಸೊ ಪೈಪ್ ಜಾಯಿಂಟ್ ಮಾಡಿದರೆ ಒಳ್ಳೆಯದು, ಇಲ್ಲಾಂದರೆ ಬಕೆಟಲ್ಲಿ ನೀರು ತುಂಬಿಸಿ ಹಾಕಬೇಕು, ಅದು ಕಷ್ಟ ಆಗ್ತದೆ. ಚಿಕ್ಕದಾದರೆ ಪರವಾಗಿಲ್ಲ, ಎಷ್ಟು ದೊಡ್ಡದುಂಟಲ್ಲ, ಇಷ್ಟು ದೊಡ್ಡ ಪ್ಲೇಸ್ ಅಲ್ಲ. ಸೊ ಹಾಗಾಗಿ ಎಷ್ಟು ದೊಡ್ಡ ಪ್ಲೇಸಿಗೆ ಪೈಪಲ್ಲಿ ನೀರಾದರೆ ಒಳ್ಳೆಯದು. ಸೊ ನೋಡಿ ಗೈಸ್, ವೇಸ್ಟ್ ಅಲ್ಲಿ ಇಟ್ಟಿದ್ದಾರೆ, ಕಾಣೋದಿಲ್ಲ. ಸೊ ನಾನು ಹೋಗಿ ತೋರಿಸ್ತೇನೆ ನೋಡಿ. ಇಲ್ಲಿ ಇಟ್ಟಿದ್ದಾರೆ ವೇಸ್ಟ್, ಯಾರು ಬಂದಿದ್ದರು. ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದಾರೆ ವೇಸ್ಟನ್ನು. ಈ ವೇಸ್ಟನ್ನು ಇನ್ನು ಬಿಸಾಡಬೇಕಾದ, ಅವರು ಬಿಸಾಡ್ತಾರೆ. ಮೊನ್ನೆ ಇಟ್ಟದು ಒಂದು 2 ವೀಕ್ಸ್ ಆಯಿತು ಇಲ್ಲೇ ಎಷ್ಟು ಕ್ಲೀನ್ ಮಾಡಿ. ನನ್ನ ಮಗಳಿದ್ದು ಬರ್ಡೇ ಉಂಟಲ್ಲ, 1 ವರ್ಷದ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು, ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಗೈಸ್, ಮಗಳಿದ್ದು ಬರ್ಡೇ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಶಾಪ್. ಏನಾದರೂ ಇಲ್ಲಿ ಕೆಲಸ ಏನಾದರೂ ಮಾಡ್ಬೋದು ರೆಂಟಿಗೆ ಕೊಟ್ಟರೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡುವ ಅಂತ ಮುಂಚೆ ಒಬ್ಬರು ಇದ್ದರು, ಅವ್ರು ಹೋದರು ಖಾಲಿ ಮಾಡಿ. ಸೊ ಹಾಗಾಗಿ ಇಲ್ಲಿ ಇಷ್ಟು ಕ್ಲೀನ್ ಎಲ್ಲ ಮಾಡಿ ಇಡೋದು ಗೈಸ್. ಸೊ ಗೈಸ್, ನಿಮಗೆ ನಾನು ಈ ಥರ ವ್ಲಾಗ್ ಮಾಡ್ತೇನಲ್ಲ, ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದಲ್ಲ ಗೈಸ್. ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ.
ಲೈಕ್ ಮಾಡಿ. ಹಾಗೆ ಹೇಳಿ ಗೈಸ್, ಕಮೆಂಟ್ ಮಾಡಿ ಹೇಗೆ ಆಗ್ತದೆ ನನ್ನ ವ್ಲಾಗ್ ಅಂತೇಳಿ. ಒಳ್ಳೆಯದಾಗ್ತದಾ ಅಥವಾ ಬೋರ್ ಆಗ್ತದೆ ಅಂತದ್ದು ಹೇಳಿ, ಅಥವಾ ಯಾವ ರೀತಿಯಲ್ಲಿ ವ್ಲಾಗ್ ಮಾಡಬೇಕು ಅಂತೇಳಿ ಹೇಳಿ. ನಾನು ಅದೇ ರೀತಿಯಲ್ಲಿ ವ್ಲಾಗ್ ಮಾಡ್ತೇನೆ ಗೈಸ್. ಸೊ ಹಾಗಾಗಿ ನೋಡಿ ಆದಮೇಲೆ ಕಮೆಂಟ್ ಮಾಡಿ ಗೈಸ್ ಹೇಗೆ ಆಗ್ತದೆ ಅಂತೇಳಿ ವ್ಲಾಗ್. ಆವಾಗ ನೀವು ಕೂಡ ಫುಲ್ ವೀಡಿಯೋ ಎಲ್ಲ ನೋಡ್ತೀರಲ್ಲ ನನ್ನದು. ಸೊ ಹಾಗಾಗಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗ್ತದೆ ನನ್ನ ವ್ಲಾಗ್ ಅಂತೇಳಿ ಹೇಳಿ. ಸೊ ಹಾಗಾಗಿ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಆಗ್ತದೆ ವ್ಲಾಗ್ ಎಲ್ಲ ಹೇಗೆ ಆಗ್ತದೆ ಅಂತೇಳಿ ಕಮೆಂಟ್ ಮಾಡಿ. ಒಂದು ವೇಳೆ ಯಾವ ರೀತಿ ನಾನು ವ್ಲಾಗ್ ಮಾಡಬೇಕು ಮತ್ತು ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ನನಗೆ ಕಮೆಂಟ್ ಮಾಡಿ. ಆವಾಗ ನನಗೆ ಗೊತ್ತಾಗ್ತದೆ ಗೈಸ್. ಓಕೆ, ಎಂಥದ್ದು ಕಮೆಂಟ್ ಎಲ್ಲ ಮಾಡಲಿಲ್ಲ ಅಂದರೆ ನಾನು ಅಂದ್ಕೊಳ್ತೇನೆ ಓಕೆ ಇದೇ ಥರ ವ್ಲಾಗ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಏನಾದರೂ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿದರೆ ಗೊತ್ತಾಗ್ತದೆ ಗೈಸ್ ಹೇಗೆ ಆಗ್ತದೆ ಅಂತೇಳಿ ವ್ಲಾಗೆಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಹೇಳಿದಾಗೆ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿದರೆ ಮತ್ತೆ ಅದು ಈಸಿ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇವತ್ತು ಬಿಸಿಲಿದೆ, ಸ್ವಲ್ಪ ಫುಲ್ಲು ಬಿಸಿಲು ಗೈಸ್. ನಾವು ಮೊನ್ನೆ ಬೋರ್ ತೆಗ್ದದಲ್ಲ ನೀರಿಗೆ, ಸೊ ನಾವು ಅಲ್ಲಿಗೆ ಬಂದಿದ್ದೇವೆ. ನಾವು ಬೋರ್ ತೆಗೆದು ನೆಕ್ಸ್ಟ್ ಡೇ ಇಂದ ನಿನ್ನೆವರೆಗೂ ಫುಲ್ಲು ಮಳೆ ಇತ್ತು. ಇವತ್ತು ಮಾತ್ರ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಇದೇ ಸೈಡಲ್ಲಿ ಹೋಗುದಲ್ಲ ಅಂತೇಳಿ ನೋಡಿ ಹೋಗುವ ಅಂತೇಳಿ ಬಂದದ್ದು ಗೈಸ್. ಸೊ ಅಲ್ಲಿ ಸೊ ನಾವೀಗ ನೋಡಿ ಹೋಗ್ಲಿಕ್ಕೆ ಅಂತೇಳಿ ಬಂದದ್ದು ಗೈಸ್. ನೋಡಿ ತುಂಬ ಗಾಳಿ ಇದೆ, ಒಳ್ಳೆ ಪ್ಲೇಸು. ಹೇಗಿದೆ ಸೊ ನೋಡುವ ಹೇಗೆ ಆಗಿದೆ ಅಂತೇಳಿ. ನಾವು ಮೊನ್ನೆ ಹೋದ್ಮೇಲೆ ಈ ಕಡೆ ಬರಲೇ ಇಲ್ಲ, ಹಾಗಾಗಿ ಇವತ್ತು ಬಂದಿದ್ದೇವೆ. ನೋಡಿ ಹೋಗುವ ಹೇಗೆ ಆಗಿದೆ ಹೇಗೆ ಅಂತೇಳಿ. ಅದಕ್ಕೆ ಕ್ಯಾಪ್ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ಅದು ತೆಗಿಬಾರ್ದಾ ಅಂತ ಗೊತ್ತಿಲ್ಲ, ನೋಡುವ. ಹಸ್ಬೆಂಡ್ ಅಂತ ಹೇಳುವ, ತೆಗಿಲಿಕ್ಕೆ ಆದರೆ ತೆಗೆದು ನೋಡುವ ನೀರು ಉಂಟಾ ಅಂತ. ನೀರು ಇದ್ದರೆ ಗೊತ್ತಾಗ್ತದೆ. ಸೊ ಅಲ್ಲಿ ಉಂಟಲ್ಲ ನೋಡಿ ಗೈಸ್, ಕಾಣ್ತದ? ಅದೊಂಥರ ಬೇರೆ ಕಲರ್ ಮಣ್ಣು ಉಂಟಲ್ಲ, ಬ್ಲ್ಯಾಕ್, ಅದೇ ನಮ್ಮದು. ಸೊ ನಮ್ಮ ಪ್ಲೇಸಲ್ಲಿ ನೀರಾಗಿದೆ ನೋಡಿ, ನೀರು ನೋಡಿ ಹೇಗಾಗಿದೆ ನಮ್ಮ ಪ್ಲೇಸಲ್ಲಿ. ನೋಡಿ ಗೈಸ್, ಇಲ್ಲಿ ಇದು ನಮ್ಮದು ಬೋರ್, ಇಲ್ಲಿ ಕಾಣ್ತಿದ್ದಿಲ್ಲ ಇದು. ಸೊ ಮಣ್ಣು ನೋಡಿ ಹೇಗಾಗಿದೆ ನೋಡಿ, ಇದು ನಮ್ಮದು ಬೋರು. ಕ್ಯಾಪ್ ಹಾಕಿ ಇಟ್ಟಿದ್ದಾರೆ ನೋಡಿ ಗೈಸ್, ಕೆಳಗಡೆ ಕಾಣ್ತದ? ಅದಕ್ಕೆ ಕಲ್ಲು ಹಾಕಿ ನೋಡ್ತಾ ಮುಸ ಪಾಯ್ತೆ ಸತ್ತಲೆ ಅರ್ಧ ಪಾಯ್ ಬಿತ್ತರಿಗೆಲ್ಲ ಮುಸ್ದ ಇವು ದೇವ ಮುಜ ಶೋ ಜಿಸು ಏನೇ ತನಸು. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಗೈಸ್. ಸೊ ಇವತ್ತು ಕೂಡ ಆಗಲಿಲ್ಲ ಗೈಸ್, ಲೈಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಹಾಗಾಗಿ ಎಲ್ಲ ಫಿಕ್ಸ್ ಮಾಡಿ ಬಂದಿದ್ದೇವೆ. ಸೊ ಇವತ್ತು ಕೂಡ ಕ್ಲೀನಿಂಗ್ ಆಗಲಿಲ್ಲ. ನೀರು ಬಿಡಬೇಕಾದ್ರೆ ಆನ್ ಮಾಡಬೇಕಾದ್ರೆ ಲೈಟ್ ಹೋಯ್ತು. ಸೊ ಹಾಗಾಗಿ ಈಗ ಚಿಕನ್ ತರಲಿಕ್ಕೆ ಹೋಗ್ತಾ ಇದ್ದೇವೆ ಗೈಸ್. ಸೊ ಚಿಕನ್ ಅಲ್ಲ, ಚಿಕನ್ ಇದು ಪಾರ್ಸ್, ಲಿವರ್ ಮತ್ತು ಗಿಲ್ಬೆಟ್ಸ್ ಎಲ್ಲ ಉಂಟಲ್ಲ, ಅದೆಲ್ಲ ತರಲಿಕ್ಕೆ ಹೋಗ್ತಾ ಇದ್ದೇವೆ, ಗಿಲ್ಬೆಟ್ಸ್. ಸೊ ಈಗ ಇನ್ನು ಹೋಗಿ ಪದಾರ್ಥ ಮಾಡಿ ಊಟ ಮಾಡಬೇಕು ಗೈಸ್ ನಾವು. ಸೊ ಹಾಗಾಗಿ ನಾವು ಬಂದು ತಲುಪಿದ್ದೇವೆ ಮನೆಗೆ. ಸೊ ನೋಡಿ ಗೈಸ್, ತಂದಿದ್ದೇವೆ, ಕರೆಂಟ್ ಇಲ್ಲ, ಹಾಗಾಗಿ ಇದನ್ನು ತೊಳೆದು ಮಿಕ್ಸ್ ಮಾಡಿ ಎಲ್ಲ ಇಡಬೇಕು, ಸಂಜೆ ಪದಾರ್ಥ ಮಾಡಬೇಕು. ಸೊ ನೋಡಿ ಗೈಸ್, ನಮ್ಮದು ವೆದರ್ ಹೇಗೆ ಕಾಣ್ತಾ ಉಂಟು.
ಸೊ ಇವತ್ತು ಬಿಸಿಲಿದೆ, ಮಳೆ ಇಲ್ಲ. ಸೊ ಹಾಗಾಗಿ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಮಗಳು ಮಲಗಿದ್ದಾಳೆ, ಇದು ಈಗ ತಂದದ್ದು ಹಸು ಆಗ್ತಿತ್ತು ಹಾಗಾಗಿ ತಂದದ್ದು. ಓಕೆ ಗೈಸ್, ನನಗೆ ಮತ್ತೆ ಸಿಗ್ತೇನೆ ಆಯಿತಾ. ಓಕೆ ಗೈಸ್, ಪದಾರ್ಥ ಇನ್ನೂ ಆಗಲಿಲ್ಲ, ಇನ್ನು ಆಗಬೇಕಷ್ಟೇ. ಸೊ ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಸೊ ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.